ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾವು ಟ್ರಿಪ್ಸ್ ಡ್ರಿಲ್ ಅಂತ ಒಂದು ಝೂ ನೋಡೋದಕ್ಕೆ ಬಂದಿದ್ದೀವಿ ಮಕ್ಳಿಗೋಸ್ಕರ. ಸೊ ನೋಡೋಣ ಹೇಗಿದೆ ಟ್ರಿಪ್ಸ್ ಡ್ರಿಲ್. ಭಾಳ ಹ್ಯೂಜ್ ಆ್ಯನಿಮಲ್ಸ್ ಏನಿಲ್ಲ. ಸೊ ಡಿಯರ್, ಬೇರ್ ಮತ್ತು ಪಿಗ್ಸ್ ಎಲ್ಲ ಇದೆ. ನೋಡೋಣ ಹೇಗಿದೆ ಅಂತ. ಲೆಟ್ಸ್ ಸ್ಪೆಂಡ್ ವೀಕೆಂಡ್ ಟುಡೇ. ಸೊ ಇದು ವೈಲ್ಡ್ ಪ್ಯಾರಡೈಸ್ ಬಂದುಬಿಟ್ಟು ಅಪೋಸಿಟ್ ಟು ಟ್ರಿಪ್ಸ್ ಡ್ರಿಲ್ ಅಂತ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ. ಅದರ ಅಪೋಸಿಟೇ ಇದನ್ನು ನೋಡ್ಬೋದು. ಸೊ ಇದು ಎಂಟ್ರಿ ಫೀಸ್ ಬಂದುಬಿಟ್ಟು €15 ಪರ್ ಅಡಲ್ಟ್ಸಿಗೆ. 4 ಇಯರ್ಸ್ ಅಂಡರ್ 4 ಇಯರ್ಸ್ ಮಕ್ಕಳಿಗೆ ಇಲ್ಲಿ ಎಂಟ್ರಿ ಫೀಸ್ ಇರೋದಿಲ್ಲ. ಸೊ ಇಟ್ಸ್ ವೆರಿ ರೀಸನಬಲ್ ಮತ್ತು ಹಾಲಿಡೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಭಾಳನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು ನಾವು ಫ್ರೀಯಾಗಿ ಡೀರ್ಸ್ನ ಬಿಟ್ಟಿರ್ತಾರೆ. ಸೊ ಯು ಕ್ಯಾನ್ ಫೀಡ್ ಮಾಡ್ಬೋದು. ಸೊ ಇಲ್ಲಿ ಬಂದುಬಿಟ್ಟು ನಾವು ಡೀರ್ಸ್ಗೆ ಫೀಡ್ ಮಾಡ್ತಾಯಿದ್ವಿ. ನನಗೂ ಕೂಡ ತುಂಬ ಹೆದರಿಕೆ ಆಗ್ತಿತ್ತು ಫಸ್ಟ್ ಟೈಮ್ ಈ ಥರ ಡೀರ್ಸ್ನ ಫೀಡ್ ಮಾಡಿದ್ದು, ಆ್ಯನಿಮಲ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದು. ಬಟ್ ಅಲ್ಲಿ ನಿಮಗೆ €1 ಕೊಟ್ಬಿಟ್ಟು ಆ್ಯನಿಮಲ್ಸ್ ಫುಡ್ನ ತೊಗೋಬೋದು. ಸೊ ನಿಮಗೆ ಎಷ್ಟು ಆ್ಯನಿಮಲ್ಸ್ಗೆ ಫೀಡ್ ಮಾಡಬೇಕನ್ಸುತ್ತೋ ಅಷ್ಟನ್ನ ಮಾಡ್ಬೋದು. ಮಕ್ಕಳು ಕೂಡ ಭಾಳನೇ ಖುಷಿ ಆಗ್ತಾರೆ ಫ್ರೀಯಾಗಿ ಈ ಥರ ನೋಡೋದಕ್ಕೆ. ಎವ್ರಿ ಟೈಮ್ ಟಿ ವಿಯಲ್ಲಿ ನೋಡೋದಕ್ಕೂ ರಿಯಲಾಗಿ ನೋಡೋದಕ್ಕೂ ತುಂಬಾ ಅಮೇಝಿಂಗ್ ಆಗಿ ಅನಿಸುತ್ತೆ. ಸೊ ನೇಚರ್ ಪಾರ್ಕ್ ಬಂದುಬಿಟ್ಟು ಸೊ ಪೀಸ್ಫುಲ್ಲಾಗಿ ನೇಚರ್ ವಾಕ್, ಟ್ರೆಕ್ಕಿಂಗ್ ಥರನೇ ತುಂಬ ಚೆನ್ನಾಗಿ ಅನಿಸುತ್ತೆ ಹೋಗೋದಕ್ಕೆ. ನೋಡ್ಬೋದು ಮಕ್ಕಳೆಲ್ಲ ಕೂಡ ಭಾಳನೇ ಎಂಜಾಯ್ ಮಾಡಿದ್ರು. ಡೀರ್ಸ್ನ ಹೀಗೆ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ, ನಮ್ಮ ಜೊತೆಗೆ ವಾಕ್ ಮಾಡ್ತಾ ಇರುತ್ತೆ. ನಾವು ಸೊ 1 by 1 ಡಿಸ್ಟೆನ್ಸಿಗೆ ಕವರ್ ಮಾಡಿರ್ತಾರೆ. ಸ್ವಲ್ಪ ಆ್ಯನಿಮಲ್ಸ್ನ ಫ್ರೀಯಾಗಿ ಬಿಟ್ಟಿರ್ತಾರೆ, ಸ್ವಲ್ಪ ಎನ್ಕ್ಲೋಷರ್ ಆಗಿ ಸೇಫಾಗಿ ಇಟ್ಟಿರ್ತಾರೆ ಆ್ಯನಿಮಲ್ಸ್ನ. ಸೊ ನೀವು ವೀಕೆಂಡ್ಸ್ ಸ್ಪೆಂಡ್ ಮಾಡೋದಕ್ಕೆ ಹೋಲ್ ಡೇ ಇಟ್ಸ್ ವೆರಿ ವರ್ತ್ ಗೋಯಿಂಗ್ ಫಾರ್ ವೈಲ್ಡ್ ಪ್ಯಾರಡೈಸ್ ಅಂತ ಅನಿಸ್ತು ನಮಗೆ. ಡೀರ್ಸ್ ಫೀಲ್ಡ್ ಮುಗಿದ ಮೇಲೆ ಡೀರ್ಸ್ ಜೊತೆ ಇಂಟರ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಮತ್ತೆ ವೈಲ್ಡ್ ಬರ್ಡ್ಸ್ ಏರಿಯಾದಕ್ಕೆ ಎಂಟ್ರಿ ಆದ್ವಿ. ಇಲ್ಲಿ ಬಂದುಬಿಟ್ಟು ಈಗಲ್ಸ್, ವಲ್ಚರ್ಸ್, ಔಲ್ನ ಎಲ್ಲ ನೋಡ್ಬೋದು. ಇಲ್ಲಿ ಇದರ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಗೆ ಕರೆಕ್ಟಾಗಿ ನಾವು ಹೋಗಿದ್ವಿ. ಸೊ ಅಲ್ಲಿ ನಾವು ವಲ್ಚರ್ಗೆ ಫೀಡ್ ಮಾಡೋದು ಮತ್ತು ಬರ್ಡ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ಕೂಡ ನೋಡಿದ್ವಿ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಿಮಗೂ ಕೂಡ ರಿಯಲಿ ಇಂಟ್ರೆಸ್ಟ್ ಅನಿಸುತ್ತೆ ಈ ಪ್ಲೇಸ್ ವಿಸಿಟ್ ಮಾಡಿ. ರಣದ್ದು इथे भी आहे कुठे हो. इधर बर्ड शो करे बैठे मतलब ठीक है बर्ड शो सर इथून थांबलं तर तो अंगावर काय
ಈ ನೇಚರ್ ಪಾರ್ಕ್ ಬಂದುಬಿಟ್ಟು 47 ಹೆಕ್ಟರ್ಸಲ್ಲಿ ಬಿಲ್ಟಪ್ ಆಗಿದೆ. ಸೊ ಈಸಿಲಿ ನಾವು ಸ್ಮಾಲ್ ಟ್ರೆಕ್ಕಿಂಗ್ ಥರ ಹೋಗ್ಬೋದು. ಮಕ್ಕಳಿಗೆ ಕೂಡ ಆ್ಯನಿಮಲ್ಸ್ ಬಗ್ಗೆ ಟೀಚ್ ಮಾಡೋದಕ್ಕೆ, ಹೇಳ್ಕೊಡೋದಕ್ಕೆ, ಆ್ಯನಿಮಲ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಭಾಳನೇ ಚೆನ್ನಾಗಿ ಅನಿಸುತ್ತೆ. ಟಿ ವಿಯಲ್ಲಿ ನೋಡೋದಕ್ಕೂ ಇಲ್ಲಿ ಡೈರೆಕ್ಟಾಗಿ ತೋರಿಸೋದಕ್ಕೂ ಭಾಳನೇ ಡಿಫ್ರೆನ್ಷಿಯೇಟ್ ಅನಿಸುತ್ತೆ. ಹಾಗೆ ಕೂಡ ನಾವು ಟರ್ಟಲ್ಸನ್ನ ನೋಡ್ಬೋದು. ಇಲ್ಲಿ ಭಾಳ ಪುಟ್ಟ ಮಕ್ಕಳಿಗೆ ಭಾಳನೇ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನೀರು ಮಧ್ಯೆ ಎಲ್ಲ ಕೂಡ ನೋಡ್ಕೊಳ್ತಾ ನೇಚರ್ ಎಂಜಾಯ್ ಮಾಡೋದೇ ತುಂಬ ಆನಂದವಾಗಿ ಚೆನ್ನಾಗನ್ಸುತ್ತೆ. ಹಾಯ್ ಟರ್ಟಲ್ ಬೋಲ್. ಇದು ಬಂದುಬಿಟ್ಟು ಮರದಿಂದ ಮಾಡಿರೋ ಇನ್ಸ್ಟ್ರೂಮೆಂಟು. ಮರದಲ್ಲಿ ಹೇಗೆ ಇನ್ಸ್ಟ್ರೂಮೆಂಟು ಮಾಡ್ಬೋದು ಅಂತ ನೋಡೋದಕ್ಕೆ ಒಂದು ಇಂಟ್ರೆಸ್ಟಿಂಗಾಗಿ ಅನಿಸ್ತು. ಕ್ಲ್ಯಾಂಗನ್ ಹೋಲ್ಸರ್ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಏನಂತಾರೆ ಅಂತ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಅದನ್ನು ಅಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡ್ಬಿಟ್ಟು ನಾವು ರೆಸ್ಟೋರೆಂಟಿಗೆ ಬಂದ್ವಿ. ಇದು ಬಂದುಬಿಟ್ಟು ಸ್ವೇಬಿಷ್ ರೆಸ್ಟೋರೆಂಟ್ ಆಗಿರುತ್ತೆ. ಇಲ್ಲಿ ಮೇನ್ಲಿ ಜರ್ಮನ್ನಲ್ಲಿ ಸ್ವೇಬಿಷ್ ಈಸ್ ವೆರಿ ಪ್ಯೂರ್ ಜರ್ಮನ್ ಅಂತಲೇ ಹೇಳ್ಬೋದು ರೆಸ್ಟೋರೆಂಟು. ಇಲ್ಲಿ ನಾವು ಸ್ವೇಬಿಷ್ ಸ್ಟೈಲಲ್ಲಿ ಫುಡ್ನ ತೊಗೊಂಡಿದ್ವಿ. ಇಂಟ್ರೆಸ್ಟಿಂಗಾಗಿ, ಆಮೇಲೆ ಟೇಸ್ಟ್ಫುಲ್, ಡಿಫ್ರೆಂಟಾಗಿ ಟೇಸ್ಟ್ ಮಾಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಬೇವ್ರೇಜಸ್, ಫುಡ್ ಮತ್ತು ಡೆಸರ್ಟ್ ಕೂಡ ಇಲ್ಲಿ ಸಿಗುತ್ತೆ. ರಿಲ್ಯಾಕ್ಸ್ ಮಾಡೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದು ತುಂಬಾ ಚೆನ್ನಾಗನ್ಸುತ್ತೆ. ಸೊ ರೆಸ್ಟೋರೆಂಟ್ನ ಮುಗಿಸ್ಕೊಂಡು ವಾಕ್ ಮಾಡುತ್ತಾ ಮತ್ತೆ ಎಲ್ಲ ಆ್ಯನಿಮಲ್ಸ್ ಇದೆ ಅಂತ ನೋಡೋದಕ್ಕೆ ಬಂದ್ವಿ. ಸೊ ವಾಕ್ ಮಾಡೋದಕ್ಕೆ ಇಲ್ಲಿ ತುಂಬಾ ಜಾಗ ಇದೆ. ನಿಮಗೆ ಡೇ ಫುಲ್ ಸ್ಪೆಂಡ್ ಮಾಡೋದಕ್ಕೆ ರಿಯಲಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆಮೇಲೆ ಪೀಸ್ಫುಲ್ ಆಫ್ ಮೈಂಡ್ ಅಂತ ಅನಿಸ್ಬೋದು. ಮಕ್ಕಳಿಗೆ ಕೂಡ ಅಂತೂ ತುಂಬಾ ಖುಷಿಯಾಗಿ, ಇಂಟ್ರೆಸ್ಟಾಗಿ, ಎಂಟರ್ಟೈನ್ ಆಗಿ, ಟಯರ್ಡ್ ಕೂಡ ಆಗ್ತಾರೆ. ಸೊ ಹೋಲ್ ಡೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ನಾವು ಗೋಟ್ನ ನೋಡೋದಕ್ಕೆ ಬಂದ್ವಿ. ಗೋಟ್ ಕೂಡ ತುಂಬಾ ಕ್ಯೂಟಾಗಿತ್ತು. ಒಂದು 10 ಟೈಪ್ಸ್ ಆಫ್ ಗೋಟ್ ಇಲ್ಲಿ ಬಿಟ್ಟಿದ್ರು ಅಂತಲೇ ನೋಡ್ಬೋದು. ಮಕ್ಕಳಿಗೆ ಭಾಳನೇ ಹೆದರಿಕೆ ಅನ್ನಿಸ್ತಿತ್ತು, ಬಿಕಾಸ್ ಅದು ಹತ್ತಿರ ಬರ್ತಾ ಇತ್ತು ಅಂತ. ಇಟ್ ವಾಸ್ ಸೋ ಕ್ಯೂಟ್. ನಿಮ್ಗೆ ಹೇಗೆ ಎಲ್ಲ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಬೇರ್ ಶೋ ಕೂಡ ಇತ್ತು. ಗ್ರಿಸ್ಲಿ ಬೇರ್ ಅಂತ ಹೇಳ್ತಾರೆ ಇದಕ್ಕೆ. 3 ಬೇರ್ಸ್ ಇತ್ತು. ಅದಕ್ಕೆ ಫುಡ್ ಫೀಡ್ ಮಾಡ್ತಾಯಿದ್ರು. ಸೊ ಅದು ವೈಡ್ ಏರಿಯಾದಲ್ಲಿ ಇಟ್ಟಿದ್ರು. ಅದನ್ನು ನೋಡೋದಕ್ಕೆ ಕೂಡ ಭಾಳನೇ ಖುಷಿ ಅನಿಸ್ತು. ನನ್ನ 2 ಮಕ್ಕಳು ಮಾಷಾ ಆ್ಯಂಡ್ ಬೇರ್ ನೋಡ್ತಾರೆ. ಸೊ ಇದನ್ನು ನೋಡಿದ ಮೇಲೆ ಅವ್ರಿಗೆ ಅನಿಸ್ತು, ಓಕೆ ಬೇರ್ ಹೀಗಿದೆನಾ ಅಂತ. ಇದು ಬಂದುಬಿಟ್ಟು ಡೊಮೆಸ್ಟಿಕ್ ಯಾಕ್. ಇದು ಯುರೋಪಿಯನ್ ಯಾಕ್ ಅಂತ ಹೇಳ್ತಾರೆ. ಇದು ಒಂದೇ ಇತ್ತು ಇಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು ಒಂದೇ. ಅಲ್ಲಿಂದ ಲಾಮಾ ನೋಡ್ಬೋದು ಅಲ್ಲಿ. ಹಾಗೆ ಇಲ್ಲಿ ಮಕ್ಕಳಿಗೆ ಆಡೋದಕ್ಕೆ ಹ್ಯೂಜ್ ಪ್ಲೇ ಏರಿಯಾ ಇದೆ, ಭಾಳ ದೊಡ್ಡದಾಗಿ. ಸೊ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಅಂತೂ ಅನ್ಲಿಮಿಟೆಡ್ ಅಂತಲೇ ಹೇಳ್ಬೋದು.
आणा दे काय अंशाला ಸಮ್ಮರ್ ಆಗಿರೋ ಕಾರಣ ಭಾಳನೇ ಬಿಸಿಲಿತ್ತು. ಹಾಗೆ ಐಸ್ ಕ್ರೀಮ್ ಬಾಕ್ಸಸ್ ಇಟ್ಟಿರ್ತಾರೆ ಒಂದೊಂದು ಸ್ಟಾಪ್ ಏರಿಯಾದಲ್ಲೂ ಕೂಡ. ನಾವೇ ಪೇ ಮಾಡಿಬಿಟ್ಟು ನಾವೇ ಐಸ್ ಕ್ರೀಮ್ಸ್ನ ತೊಗೋಬೇಕು. ಸೊ ಫೈನಲಿ ನಮ್ಮ ಡೇ ಸ್ಪೆಂಡ್ ಇಟ್ ವಾಸ್ ವೆರಿ ನೈಸ್. ನಿಮಗೆಲ್ಲ ಹೇಗನ್ನಿಸ್ತು ಈ ವಿಡಿಯೋ ನೋಡಿ? ನೀವು ಕೂಡ ಈ ಆ್ಯನಿಮಲ್ ಝೂನ ನೇಚರ್ ಪಾರ್ಕ್ನ ವಿಸಿಟ್ ಮಾಡಬೇಕು ಅಂತ ಅಂದರೆ ಪ್ಲೀಸ್ ಡೂ ವಿಸಿಟ್ ಮಾಡಿ ವೈಲ್ಡ್ ಪ್ಯಾರಡೈಸ್ನ. ಹಾಗೆ ಕೂಡ ಎಲ್ಲರೂ ಎಂಜಾಯ್ ಮಾಡಿ ನಮ್ಮ ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋ ತನಕ ವೇಟ್ ಮಾಡಿ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ತಿಳಿಸಿ.